ಫಸ್ಟ್ ಅಟೆಂಪ್ಟಲ್ಲೇ ಕೇಸೆಟ್ ಕ್ಲಿಯರ್ ಆಗಬೇಕಾ? ಕ್ವಾಲಿಫಿಕೇಷನ್ ಏನು, ಸಿಲೆಬಸ್ ಏನು, ಏನೇನು ಓದಬೇಕು, ಟ್ರಿಕ್ಸ್ ಏನು ಫಾಲೋ ಮಾಡಿದ್ರೆ ಪಾಸ್ ಆಗ್ತೀವಿ, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕಾ? ಹಾಗಿದ್ದರೆ ನೀವು ಕರೆಕ್ಟ್ ವಿಡಿಯೋನೇ ನೋಡ್ತಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಗೆ ಎಲ್ಲರೂ ತಿಳಿಸ್ಕೊಡ್ತೀನಿ. ಫಸ್ಟು ಕ್ವಾಲಿಫಿಕೇಷನ್ ಏನು ಅಂತ ತಿಳಿಸ್ಕೊಡ್ತೀನಿ. ಕ್ವಾಲಿಫಿಕೇಷನ್ ಏನಿಲ್ಲ, ನಿಮ್ಗೆ ಯಾವುದೇ ಸಬ್ಜೆಕ್ಟ್ ಮೇಲಾದರೂ ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಅದರಲ್ಲಿ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಜನರಲ್ ಕ್ಯಾಟಗರಿಯವರು 55% ತೆಗೆದಿರಬೇಕು. SC ST ಒ ಬಿ ಸಿ ಅವರು 50% ತೆಗೆದಿರಬೇಕು. ನೀವು ಫೈನಲ್ ಇಯರ್ ಆದರೂ ಇರ್ಬೋದು, ಥರ್ಡ್ ಸೆಮ್ಮಲ್ಲಾದರೂ ಇರ್ಬೋದು, ಸೆಕೆಂಡ್ ಸೆಮ್ಮಲ್ಲಾದರೂ ಇರ್ಬೋದು, ನೀವು KSETಗೆ ಎಲಿಜಿಬಲ್ ಇರ್ತೀರಾ. ನೀವು ಅಪ್ಲೈ ಮಾಡ್ಬೋದು. ನೀವು ನಿಮ್ಮ ಎಫರ್ಟ್ಸಿಂದ KSET ಏನಾದರೂ ಕ್ಲಿಯರ್ ಆಯಿತು ಅಂತ ಅಂದರೆ ನಿಮಗೆ ನೀವು ಏನು ಓದ್ತಿರ್ತೀರ PG ಕಂಪ್ಲೀಟ್ ಆಗೋ ತನಕ ನಿಮಗೆ KSET ಕ್ಲಿಯರ್ ಆಗಿರೋ ಸರ್ಟಿಫಿಕೇಟ್ ಕೊಡಲ್ಲ. ಕ್ಲಿಯರ್ ಆಗಿದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಇವಾಗ ಪೇಪರ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಪೇಪರ್ 1, ಪೇಪರ್ 2 ಅಂತ ನಮಗೆ 2 ಪೇಪರ್ ಇರುತ್ತೆ. ಪೇಪರ್ 1 ಜನರಲ್ ಪೇಪರ್ 2 ಇರೋದು ನಮ್ಮ ಸಬ್ಜೆಕ್ಟ್ ಪೇಪರ್. ಟೋಟಲ್ 300 ಮಾರ್ಕ್ಸಿಗಿರುತ್ತೆ. ಪೇಪರ್ 1 50 ಕ್ವಶನ್ಸ್ 100 ಮಾರ್ಕ್ಸ್, ಅಂದರೆ 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪೇಪರ್ 2 ಅಲ್ಲಿ 100 ಮಾರ್ಕ್ಸ್ ಇರುತ್ತೆ, ಅಂದರೆ 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರಲ್ಲೂ 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಇದು ಡ್ಯೂರೇಷನ್ ಹೇಗಿರುತ್ತೆ ಅಂದರೆ 3 hours ಇರುತ್ತೆ. 3 hours ನಮಗೆ ಜನರಲ್ ಪೇಪರು ಸಬ್ಜೆಕ್ಟ್ ಪೇಪರ್ 2 ಕೊಟ್ಟಿರ್ತಾರೆ. ನಾವು 3 hours 2 ಪೇಪರ್ದು OMR ಶೀಟಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಖುಷಿ ವಿಷಯ ಏನಪ್ಪ ಅಂದರೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಈ ಪೇಪರ್ನಲ್ಲಿ. ಈ ಎಕ್ಸಾಮ್ನಲ್ಲಿ ಯಾವುದೇ ರೀತಿ ರಿಟರ್ನ್ ಇರೋದಿಲ್ಲ. ಇದು ಪೂರ್ತಿ ಆಬ್ಜೆಕ್ಟಿವ್ ಟೈಪ್ MCQs ಮಾತ್ರ ಇರುತ್ತೆ. ಯಾವುದೇ ರೀತಿ ಈ ಎಕ್ಸಾಮ್ಗೆ ಏಜ್ ಲಿಮಿಟ್ ಇರೋದಿಲ್ಲ. ನಾವು ಯಾವಾಗ ಬೇಕಾದರೂ ಎಕ್ಸಾಮ್ ಬರಿಬೋದು, ಎಷ್ಟು ಅಟೆಂಪ್ಟ್ ಆದರೂ ತೊಗೋಬೋದು. ಈ ಎಕ್ಸಾಮ್ ಬರೆಯೋದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ ಈ ಎಕ್ಸಾಮ್ ಬರೆಯೋಕ್ಕೆ. ಈ ಎಕ್ಸಾಮ್ ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಆಗಿರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಯಾರ್ಯಾರು ಕನಸು ಕಾಣ್ತಿರ್ತೀರ, ಇದು ಒಂದು ಎಲಿಜಿಬಿಲಿಟಿ ಎಕ್ಸಾಮ್ ಅಷ್ಟೇ. ನೀವು ಯಾವುದಾದ್ರೂ ಟೀಚಿಂಗ್ ಜಾಬ್ಗೆ ಹೋಗ್ಬೇಕಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಆಗಿದ್ದರಿಂದ ಒಂದು ಬೆನಿಫಿಟ್ ಇರುತ್ತೆ. KSET ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತ. ಆದಷ್ಟು ಎಲ್ಲರೂ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಇದೇ ಜನರಲ್ ಪೇಪರ್ಗೂ ಮತ್ತು ಸಬ್ಜೆಕ್ಟ್ ಪೇಪರ್ಗೂ ಇರೋ ಸಿಲೆಬಸ್. ಪೇಪರ್ 2ಗೂ ತುಂಬ ದೊಡ್ಡ ಸಿಲೆಬಸ್ ಇದೆ. ಜನರಲ್ ಪೇಪರ್ಗೂ ಇಷ್ಟೇ ಸಿಲೆಬಸ್ ಇರೋದು. ಇದ್ರ ಒಳಗಡೆ ಏನೇನು ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು, ಈ ಕಾನ್ಸೆಪ್ಟಲ್ಲಿ ನೀವು ಏನು ಕವರ್ ಮಾಡಬೇಕು, ಏನೇನು ಟ್ರಿಕ್ಸ್ನ ಫಾಲೋ ಮಾಡಬೇಕು, ಹೇಗೆ ಓದ್ಕೋಬೇಕು, ಹೇಗೆ ಪ್ಲ್ಯಾನ್ ಮಾಡಬೇಕು, ಪ್ರತಿಯೊಂದೂ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ.